ಶಾಲಾ ಕಾಲೇಜು ಮಕ್ಕಳಿಗೂ ಋತುಚಕ್ರದ ರಜೆ ಸಿಗುತ್ತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೂ ಕೂಡ ಋತುಚಕ್ರದ ರಜೆ ಕೊಡೋದಕ್ಕೆ ನಿರ್ಧಾರವಾಗಿತ್ತು. ಈಗ ಮಕ್ಕಳಿಗೂ ಋತುಚಕ್ರದ ರಜೆ ಘೋಷಣೆಗೆ ಸಿಎಂ ಮುಂದಾಗಿದ್ದಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಪದವಿ ಕಾಲೇಜು ವಿದ್ಯಾರ್ಥಿನಿಯರಿಗೆ ರಜೆ ನೀಡೋದಕ್ಕೆ ಚಿಂತನೆ ನಡೀತಾ ಇದೆ. ಶಾಲಾ ಕಾಲೇಜು ಮಕ್ಕಳ ಪತ್ರಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಂದಿಸಿದ್ದಾರೆ. ಈಗಾಗಲೇ ಮಹಿಳಾ ನೌಕರರಿಗೆ ಋತುಚಕ್ರದ ರಜೆ ಬಿಲ್ ತಂದಿದೆ ಸರ್ಕಾರ. ಇದೀಗ ಶಾಲಾ ಕಾಲೇಜು ಮಕ್ಕಳಿಗೂ ಕೂಡ ಋತುಚಕ್ರದ ರಜೆ ನೀಡೋದಕ್ಕೆ ಚಿಂತನೆ ನಡೀತಾ ಇದೆ. ಮುಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಋತುಚಕ್ರದ ರಜೆ ನೀಡುವಂತೆ ಅನೇಕ ಮಕ್ಕಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದಿದ್ರು. ಈ ಪತ್ರವನ್ನು ಪರಿಗಣನೆಗೆ ತೆಗೆದುಕೊಂಡಂತಹ ಸಿಎಂ ಸಿದ್ದರಾಮಯ್ಯನವರು ಈಗ ಮಕ್ಕಳಿಗೂ ಋತುಚಕ್ರದ ರಜೆ ನೀಡೋದಕ್ಕೆ ಏನಾದರೂ ಮುಂದಾಗ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ. ಜೊತೆಗೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಅನ್ನೋ ಮಾತುಗಳು ಕೂಡ ಕೇಳಬರ್ತಾ ಇದೆ. ಇನ್ನು ಮಹಿಳಾ ನೌಕರರಿಗೆ ಋತುಚಕ್ರದ ರಜೆ ನೀಡೋದಕ್ಕೆ ರಾಜ್ಯ ಸರ್ಕಾರ ಒಂದು ಬಿಲ್ ತಂದಿತ್ತು. ಈ ಮೂಲಕವಾಗಿ ಒಂದು ದಿನ ರಜೆ ನೀಡಲೇಬೇಕು ಅನ್ನುವಂತಹ, ಕಡ್ಡಾಯ ರಜೆ ನೀಡಲೇಬೇಕು ಋತುಚಕ್ರಕ್ಕೆ ಅನ್ನುವಂತಹ ಒಂದು ಕಾನೂನು ಕೂಡ ತಂತು. ಈ ನಡುವೆ ಮಕ್ಕಳಿಗೂ ಕೂಡ, ಶಾಲೆಗೆ ಹೋಗುವಂತಹ ಹೆಣ್ಣು ಮಕ್ಕಳಿಗೂ ಕೂಡ ಋತುಚಕ್ರದ ರಜೆ ನೀಡಬೇಕು ಅಂತ ಹೆಣ್ಣು ಮಕ್ಕಳು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ರು. ಹೀಗಾಗಿ ಈ ಪತ್ರಗಳಿಗೆ ಮನ್ನಣೆ ನೀಡಿದಂತಹ ಸಿಎಂ ಋತುಚಕ್ರದ ರಜೆ ನೀಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಜೊತೆಗೆ ಈ ವಿಚಾರ ಮುಂದಿನ ಅಧಿವೇಶನದಲ್ಲಿ ಚರ್ಚೆಗೆ ಬರುವಂತಹ ಸಾಧ್ಯತೆ ಇದೆ. ಮುಂದಿನ ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಪ್ರಸ್ತಾಪ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.